ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ನೀವು ಎಲ್ಲ ಸಂಗತಿಗಳನ್ನು ದೇವರಿಗೆ ಒಪ್ಪಿಸಿಕೊಟ್ಟುಬಿಡಿ. ಯಾರು ಕರ್ತನ ಸೇವೆಯನ್ನು ಮಾಡ್ತಾರೋ ಅವರು ಸೈತಾನನ ದಾಳಿಗೆ ಗುರಿಯಾಗ್ತಾರೆ. ನಾವು ದೇವರಿಗೆ ಎಷ್ಟು ಹೆಚ್ಚಾಗಿ ಉಪಯುಕ್ತರಾಗ್ತೇವೋ ಅಷ್ಟೇ ಹೆಚ್ಚಾಗಿ ನಾವು ಶತ್ರುವಿನ ದಾಳಿಗೆ ಗುರಿಯಾಗ್ತೇವೆ. ನಾವು ಇದನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಈ ಸೈತಾನನ ಚಾಡಿ ಮಾತುಗಳ ಮೂಲಕ, ಸುಳ್ಳು ಆರೋಪಗಳ ಮೂಲಕ, ಕಟ್ಟುಕತೆಗಳ ಮೂಲಕ ಅವನು ನಮ್ಮನ್ನು ದಾಳಿ ಮಾಡ್ತಾನೆ. ಅದಲ್ಲದೆ ನಮ್ಮ ಹೆಂಡತಿ ಮಕ್ಕಳ ಮೇಲೂ ಸಹ ಅವನ ದಾಳಿ ನಿರಂತರವಾಗಿ ನಡೀತದೆ. ಯೇಸುವಿನ ಜೀವಿತ ಕಾಲದಲ್ಲಿ ಆತನ ಕುರಿತಾಗಿ ಜನರು ಹೇಳಿದ ಮತ್ತು ಈ ದಿನವೂ ಸಹ ಹೇಳುತ್ತಿರತಕ್ಕಂಥ ಕೆಟ್ಟ ಮಾತುಗಳನ್ನು ನೀವು ಒಂದು ಸಲ ಗಮನಿಸಿ. ಅವರು ಕರ್ತನನ್ನು ಹೊಟ್ಟೆಬಾಕನು, ಕುಡುಕನು ಎಂಬುದಾಗಿ ಸಂಬೋಧಿಸಿದರು. ಲೂಕಾ ಸುವಾರ್ತೆ 7ನೇ ಅಧ್ಯಾಯ 34 ನೀವು ನೋಡಿ. ಮನುಷ್ಯಕುಮಾರನು ತಿನ್ನುವವನಾಗಿಯೂ ಕುಡಿಯುವವನಾಗಿಯೂ ಬಂದನು, ಆದರೆ ನೀವು ಇಗೋ ಹೊಟ್ಟೆಬಾಕನು, ಕುಡುಕನು, ಸುಂಕದವನು ಮತ್ತು ಪಾಪಿಗಳ ಸ್ನೇಹಿತನು ಅನ್ನುತ್ತೀರಿ, ಹುಚ್ಚು ಹಿಡಿದವನು. ಮಾರ್ಕ್ 3ನೇ ಅಧ್ಯಾಯ 21 ನೋಡಿ. ಆತನ ಸ್ನೇಹಿತರು ಇದನ್ನು ಕೇಳಿದಾಗ ಆತನನ್ನು ಹಿಡಿಯುವುದಕ್ಕೆ ಹೊರಟರು, ಯಾಕೆಂದರೆ ಅವರು ಈತನಿಗೆ ಹುಚ್ಚು ಹಿಡಿದಿದೆ ಎಂದು ಅಂದರು. ಯೋಹಾನ 8ನೇ ಅಧ್ಯಾಯ 48 ಹೀಗೆ ಹೇಳ್ತದೆ. ಆಗ ಯೆಹೂದ್ಯರು ಪ್ರತ್ಯುತ್ತರವಾಗಿ ಆತನಿಗೆ, ನೀನು ಸಮಾರ್ಯನೋ ಮತ್ತು ನಿನಗೆ ದೆವ್ವ ಹಿಡಿದಿದೆ ಎಂದು ನಾವು ಹೇಳುವುದು ಸರಿಯಲ್ಲವೋ ಎಂದು ಹೇಳಿದರು. ಮತ್ತೆ ಮತ್ತಾಯ 12:24 ನೀವು ನೋಡ್ತೀರಿ. ಆದರೆ ಫರಿಸಾಯರು ಇದನ್ನು ಕೇಳಿದಾಗ, ಇವನು ದೆವ್ವಗಳ ಅಧಿಪತಿಯಾಗಿರುವ ಬೆಲ್ಜಬುಲಿನಿಂದ ಹೊರತು ದೆವ್ವಗಳನ್ನು ಬಿಡಿಸೋದಿಲ್ಲ. ಹೀಗೆ ಅನೇಕ ಕೆಟ್ಟ 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 ಹೆಸರುಗಳಿಂದ ಕರೀತಾರೆ. ಸತ್ಯವೇದ ಮೋಶೆಯ ಬೋಧನೆಗಳಿಗೆ ವಿರುದ್ಧವಾದಂಥ ಸುಳ್ಳು ಧಾರ್ಮಿಕ ತತ್ವಗಳನ್ನು ಬೋಧಿಸುವ ಧರ್ಮದ್ರೋಹಿ ಎಂಬುದನ್ನು ಆತನನ್ನು ಆಪಾದಿಸ್ತಾರೆ. ಯೋಹಾನ 9ನೇ ಅಧ್ಯಾಯ 29 ನೀವು ನೋಡಿ. ಮೋಶೆಯ ಸಂಗಡ ದೇವರು ಮಾತನಾಡಿದನೆಂದು ನಾವು ಬಲ್ಲೆವು, ಆದರೆ ಇವನು ಎಲ್ಲಿಯವನೋ ನಮಗೆ ಗೊತ್ತಿಲ್ಲ ಅಂದರು. ಈ ರೀತಿಯಾಗಿ ಅವರು ಕರ್ತನ ಮಾತಿಗೆ ಕಿವಿಗೊಡದಂತೆ ಜನರನ್ನು ಆತನಿಂದ ದೂರ ಅಟ್ತಾರೆ. ಆದರೆ ಆತನು ಇಂತಹ ಜನರಿಗೆ ಉತ್ತರ ಕೊಡಲು ಎಂದಿಗೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ಆತನು ಒಂದೇ ಒಂದು ವೈಯಕ್ತಿಕ ಆಪಾದನೆಗೂ ಉತ್ತರ ನೀಡಲಿಲ್ಲ. ನಾವು ಸಹ ಉತ್ತರ ನೀಡುವ ಅಗತ್ಯ ಇಲ್ಲ. ಈ ದಿನ ಜನರು ನಮ್ಮ ಕರ್ತನ ಕುರಿತಾಗಿ ಅನೈತಿಕ ವಿಷಯಗಳನ್ನು ಹೇಳ್ತಾರೆ, ಆದರೆ ದೇವರು ಅವರನ್ನು ತೀರ್ಪು ಮಾಡುವುದಿಲ್ಲ. ಅವರು ಅಪೊಸ್ತಲನ ಪೌಲನನ್ನು ಮೋಸಗಾರನು, ಸುಳ್ಳು ಪ್ರವಾದಿ ಮತ್ತು ಎಲ್ಲೆಡೆ ವಿರೋಧಿಸಲ್ಪಡುವಂಥ ಪಾಷಾಂಡ ಮತದವನು ಎಂಬುದಾಗಿ ಕರೀತಾರೆ. ಅಪೊಸ್ತಲ ಕೃತ್ಯಗಳು 24ನೇ ಅಧ್ಯಾಯ 14, 28, 22 ನೀವು ನೋಡಿ. ಅಲ್ಲಿ ಭಾಳ ಸ್ಪಷ್ಟವಾಗಿ ಬರೆದಿದೆ. ಆದರೆ ನ್ಯಾಯ ಪ್ರಮಾಣದಲ್ಲಿಯೂ ಪ್ರವಾದನೆಗಳಲ್ಲಿಯೂ ಬರೆಯಲ್ಪಟ್ಟವುಗಳೆಲ್ಲವನ್ನು ನಂಬಿಕೊಂಡು ಅವರು ಪಾಷಾಂಡವೆಂದು ಹೇಳುವ ಮಾರ್ಗಕ್ಕೆ ಅನುಸಾರವಾಗಿ ನನ್ನ ಪಿತೃಗಳ ದೇವರನ್ನು ಆರಾಧಿಸುವನಾಗಿದ್ದೇನೆ ಎಂದು ನಾನು ನಿನ್ನ ಮುಂದೆ ಒಪ್ಪಿಕೊಳ್ಳುತ್ತೇನೆ. ಪ್ರಿಯರೇ, ದೇವರು ಅನೇಕ ಮಹತ್ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ನೀವು ದೃಢವಾಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಅಪ್ಪ, ಯಾರ್ಯಾರು ಸ್ವಾಮಿ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಾ ಇದ್ದಾರೋ ಎಲ್ಲ ಮಕ್ಕಳಿಗೂ ನಿಮ್ಮ ಕರಗಳಿಗೆ ಒಪ್ಪಿಸಿ ಪ್ರಾರ್ಥಿಸ್ತೇನೆ ದೇವರೇ. ಅಪ್ಪ, ಪರೀಕ್ಷೆಗೆ ನೀವು ಅವರೊಟ್ಟಿಗೆ ಹೋಗಿ ಸ್ವಾಮಿ ಒಂದು ಬಲ ಕೊಡಪ್ಪ, ಒಂದು ಬಲ ಕೊಡು, ಒಂದು ವಿಶೇಷವಾದಂಥ ಜ್ಞಾನವನ್ನು ಕೊಟ್ಟು
ಮಕ್ಕಳು ಪರೀಕ್ಷೆ ಬರೆದು ಮುಗಿಸೋದಕ್ಕೆ ಸಹಾಯ ಮಾಡಪ್ಪ. ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್ ಆಮೇನ್.